ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್ ಲವಿಗ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಪೀಕಾಕ್ ಡಿಸೈನ್ ತೋರಿಸ್ತಿದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಪೀಕಾಕ್ ಫೆದರ್ ಡಿಸೈನ್ ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಪೀಕಾಕ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಮೊದಲಿಗೆ 6 ದಾರ ತೊಗೊಂಡು ಬಟ್ಟೆಗೆ ಒಂದ್ಸಲಿ ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಬೇಕು ಅಂದರೆ ಬೀಡು ಎಷ್ಟು ಸೈಜ್ ದಪ್ಪ ಬೇಕೋ ಅದು ನಿಮಗೆ, ನಿಮ್ಮ ಆಪ್ಷನ್ಗೆ. ಯಾಕಂದರೆ ಇದು ಸ್ಮಾಲ್ ಸೈಜ್ ಒಂಥರ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ, ಹಂಗಾಗಿ ನಾನು ಜಾಸ್ತಿ ಬೀಡ್ ಇದೆ ಈ ಡಿಸೈನ್ಗೆ ಸಾಕು ಅಂತ ಇದನ್ನು ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ 5 mm ಬೀಡ್ ಕೂಡ ಹಾಕೋಬೋದು. ನೋಡಿ, ಇಲ್ಲಿ ಒಂದು ಬೀಡು, ಒಂದು ಸಿಂಗಲ್ ಕ್ರೋಶ. ಇದರಲ್ಲಿ ಏನು ಕಷ್ಟ ಅಂತ ಏನಿಲ್ಲ. ನೋಡಿ, ಒಂದು ಬೀಡು, ಒಂದು ಸಿಂಗಲ್ ಕ್ರೋಶ ಅಷ್ಟೇ. ದಾರ ಮೇಲೆ ಮಾಡ್ಕೊಳ್ಳಿ, ಒಂದು ಬೀಡ್ ಹಾಕ್ಕೊಳ್ಳಿ. ಬೀಡ್ ಲಾಕ್ ಮಾಡಬೇಡಿ, ಹಾಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊತ, ಬರೀ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಹೋಗೋ ಬದಲು ಒಂದು ಬೀಡ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಡಿಸ್ಟೆನ್ಸು ಗ್ಯಾಪ್ ಜಾಸ್ತಿ ಬರುತ್ತೆ ಅವಾಗ, ಮತ್ತು ಚೆನ್ನಾಗಿ ಕಾಣುತ್ತೆ. ನೋಡಿ, ಬೀಡ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾದ್ರೆ ನೀವು ಒಂದು ಚೈನ್ನಷ್ಟು ಗ್ಯಾಪ್ ಬಿಟ್ಟು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಈಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈಗ ದಾರ ಮೇಲೆ ಮಾಡ್ಕೊಳ್ಳೋಣ. ಒಂದು ರಿಂಗ್ ಬೀಡು, ಒಂದು ರೌಂಡ್ ಬೀಡು. ರಿಂಗ್ ಬೀಡ್ ಒಳಗಡೆ ಒಂದು ರೌಂಡ್ ಬೀಡ್ ಹಾಕಿ ದಾರಕ್ಕೆ ಇನ್ಸರ್ಟ್ ಮಾಡೋಣ. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ರಿಂಗ್ ಬೀಡ್ ಒಳಗಡೆ ಸೆಂಟ್ರಲ್ ಬೀಡ್ ಹಾಕಿದ್ದೀರಲ್ಲ, ಇನ್ನೂ ಒಂದು ಸ್ವಲ್ಪ ಸ್ಮಾಲ್ ಸೈಜ್ ಬೀಡ್ ತೊಗೊಳ್ಳಿ. ಬೀಡ್ ತುಂಬ ಕುತ್ಕೊಳ್ಳೋ ಅಂಥದ್ದು ತೊಗೋಬೇಡಿ, ಯಾಕಂದರೆ ಅದು ವರ್ಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈಗ ಬೀಡ್ ಲಾಕ್ ಮಾಡಿ ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಾವು ಡಿಸೈನ್ನ ಮೇಲ್ಭಾಗಕ್ಕೆ ಫಸ್ಟ್ ವರ್ಕ್ ಮಾಡೋಣ. ಹಂಗಾಗಿ ಡಿಸೈನ್ನ ಟರ್ನ್ ಮಾಡಿಕೊಂಡು ಮೇಲ್ಭಾಗವಾದ ರಿಂಗ್ನ ಮೇಲ್ಭಾಗ ಫಸ್ಟ್ ವರ್ಕ್ ಮಾಡ್ಕೊಳ್ಳೋಣ. ಜಸ್ಟ್ ಸಿಂಗಲ್ ಕ್ರೋಶ ಮಾಡೋದು ರಿಂಗ್ ಮೇಲ್ಭಾಗದಲ್ಲಿ. ನೋಡಿ, ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಇನ್ನೂ 4 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 1 ಟೈಮ್ ಆಗಿದೆ. 2 3 4 5 ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲೇ ಬೀಡ್ ಆಪ್ಷನ್ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಬೀಡ್ ಹಾಕ್ಕೊಳ್ಳೋಣ. ಈಗ ನಾವು ಬೇಡ, ಸಿಂಗಲ್ ಕ್ರೋಶ 6th ಮಾಡೋದಕ್ಕಿಂತ ಮುಂಚೆ ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿದೆ, ಹಾಗೆ ಮತ್ತೆ ಒಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಬೀಡ್ ಹಾಕ್ಕೊಂಡ್ಮೇಲೂ ಕೂಡ ನಾವು ಈ ಕಡೆ ಸೈಡು ಕೂಡ 5 ಸಿಂಗಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇಷ್ಟೇ ಹಾಕಬೇಕು ಅಂತಿಲ್ಲ, ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಬೀಡ್ ಸೈಜ್ ಯಾವ ರೀತಿ ತೊಗೊಂಡಿರ್ತೀರ ಅನ್ನೋದ್ರ ಮೇಲೆ ವರ್ಕ್ ಮಾಡ್ಕೊಳ್ಳಿ. ಫೈವ್ ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ಕೊಳ್ಳೋಣ. ಈಗ 2 ಚೈನ್ ಹಾಕ್ಕೊಳ್ಳೋಣ. ಬೀಡ್ ಹಾಕೋದಕ್ಕಿಂತ ಮುಂಚೆ 2 ಚೈನ್ ಹಾಕಿದ್ವಲ್ಲ, ಆ 2 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. 2 ಚೈನ್ನ ಲಾಕ್ ಮೇಲೆ ಹಿಂಭಾಗ, ಅಂದರೆ ಬೀಡ್ ಪಕ್ಕ ಬಿಟ್ಟು 2 ಚೈನ್ ಹಾಕೋದಕ್ಕಿಂತ ಮುಂಚೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ ಬೀಡನ್ನ ಕೆಳಭಾಗ ವರ್ಕ್ ಮಾಡೋಣ. ಬೀಡನ್ನ ಕೆಳಭಾಗಕ್ಕೆ ನೀಡಲ್ ಮೇಲೆ ದಾರ ತಗೊಂಡು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಈಗೇನು ನಾವು ಬೀಡ್ ಹಾಕಿದ್ವೋ, ರಿಂಗ್ ಬೀಡ್ ಹಾಕೋದಕ್ಕಿಂತ ಮುಂಚೆ ಸ್ಮಾಲ್ ಸೈಜ್ ಬೀಡ್ ಹಾಕಿದ್ದೀವಲ್ಲ, ಅದೇ ಸೈಜ್ ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡಿ ಮತ್ತೊಂದು ಚೈನ್ ಹಾಕ್ಕೊಳ್ಳೋಣ.
ಮತ್ತೊಂದು ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅಂದರೆ ಒಂದು ಡಬಲ್ ಕ್ರೋಶ, ಒಂದು ಬೀಡು ಮತ್ತು ಒಂದು ಪೀಕಾಟ್ ರೆಡಿ ಆಗುತ್ತದೆ. ಬೀಡ್ ಹಾಕ್ಕೊಂಡು ಪೀಕಾಟ್ ರೆಡಿ ಆಗುತ್ತೆ. ಮತ್ತು ಈಗ ಮತ್ತೆ ಒಂದು ಡಬಲ್ ಕ್ರೋಶ, ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನು, ಒಂದು ಬೀಡ್ ಲಾಕು ಮತ್ತು ಒಂದು ಚೈನು ಹಾಕ್ಕೊಂಡು ಡಬಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಪೀಕ್ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಅದೇ ರೀತಿ ಮಾಡ್ಕೊಳ್ಳಿ. ಒಂದು ಕಂಬ, ಡಬಲ್ ಕ್ರೋಶ ಕಂಬ, ಒಂದು ಚೈನು, ಒಂದು ಬೀಡು, ಬೀಡ್ ಲಾಕು, ಮತ್ತು ಒಂದು ಚೈನು ಮತ್ತು ಒಂದು ಸಿಂಗಲ್ ಕ್ರೋಶ. ಡಬಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ. ಕಂಬ ಮಾಡ್ಕೊಂಡ್ವಲ್ಲ, ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ. ಈಗ ಫೋರ್ತ್ ಒನ್ನು ಕಂಬ, ಮತ್ತು ಅದೇ ರೀತಿ ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಳ್ಳಿ. ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳಿ. ಬೀಡ್ ಜಾಸ್ತಿ ಆಗಿರೋದ್ರಿಂದ ನಾನು ಇಲ್ಲಿ ಆದಷ್ಟು ಸ್ಮಾಲ್ ಸೈಜ್ ಬೀಡ್ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ತುಂಬ ಬೀಡ್ ಹೈಲೈಟ್ ಆಗಬೇಕು ಅಂದರೆ ಇನ್ನೂ ದಪ್ಪ ಬೀಡ್ ಬೇಕಾದ್ರೂ ಹಾಕ್ಕೋಬೋದು. ಬೀಡ್ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತು ಕಂಬ, ಡಬಲ್ ಕ್ರೋಶ ಕಂಬದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಪೀಕ್ ಕಟ್ ಮಾಡ್ಕೊಳ್ಳೋಣ. ಈ ರೀತಿ 7 ಟೈಮ್ಸ್ ಮಾಡ್ಕೋಬೇಕು. ಈ ಮೇಲೆ ಬೀಡ್ನ ಕೆಳಭಾಗದಲ್ಲಿ ಈ ರೀತಿ 7 ಟೈಮ್ಸ್ ಮಾಡ್ಕೋಬೇಕು. ಅಂದರೆ 7 ಕಂಬಗಳು ಮತ್ತು 7 ಪಿಕಾಟು. ಬೀಡ್ ಹಾಕ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಮತ್ತು ಒಂದು ಚೈನು, ಒಂದು ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ. ನೋಡಿ, ಈಗ 7 ಟೈಮ್ಸ್ 6 ಆಗಿದೆ. ಇನ್ನೊಂದು ಟೈಮ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಕಂಬ ಮಾಡಿಕೊಂಡು ಪೀಕ್ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಪೀಕ್ ಕಟ್ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ಇದು ಆರ್ಚ್ನ ಕೆಳಭಾಗ. ಈಗ ನಾವು ಬೀಡ್ ಲಾಕ್ ಮಾಡಿದ್ವಲ್ಲ, ರಿಂಗ್ ಬೀಡ್ ಲಾಕ್ ಮಾಡಿದ್ವಲ್ಲ, ಅದ್ರ ಪಕ್ಕ ಒಂದು ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಪಕ್ಕ ಮತ್ತೊಂದು ಲಾಕ್ ಮಾಡ್ಕೊಳ್ಳೋಣ. ಈಗ ಒಂದು ಸಿಂಗಲ್ ಕ್ರೋಶ, ಒಂದು ಚೈನು ಹಾಕ್ಕೊಂಡು ಇಲ್ಲಿಂದ ನಾವು 7 ಚೈನ್ ಹಾಕ್ಕೊಳ್ಳೋಣ. 2 3 4 5 6 7 7 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನು ಮಾಡಿಕೊಂಡು 3 ಬೀಡು ಬಿಟ್ಟು 4ನೇ ಬೀಡ್ ಇದೆಯಲ್ಲ, ಸೆಂಟ್ರಿಗೆ ಬರುತ್ತೆ ಕರೆಕ್ಟಾಗಿ. 4ನೇ ಬೀಡ್ನ ಪಕ್ಕದಲ್ಲಿ ಡಬಲ್ ಕ್ರೋಶ ಮಾಡಿದ್ವಲ್ಲ, ಪೀಕ್ ಕಟ್ ಮಾಡಿದ್ವಲ್ಲ, ಅದ್ರ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶ ಮಾಡಿಕೊಂಡು 7 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ 7 ಚೈನ್ ಹಾಕ್ಕೊಳ್ಳೋಣ.
7 ಚೈನ್ ಹಾಕ್ಕೊಂಡು ಆ 6 ಚೈನ್ ಇದೆಯಲ್ಲ, ಆ 6 ಚೈನ್ಗೆ ಲಾಕ್ ಮಾಡ್ಕೊಳ್ಳೋಣ. ತುಂಬ ಕೆಳಗೆ ಮಾಡ್ಕೋಬೇಡಿ, ನಾನಿಲ್ಲಿ ಒಂದು ಚೈನ್ ಗ್ಯಾಪ್ ಬಿಟ್ಟು ಮಾಡ್ಕೊಂಡಿದ್ದೀನಿ, ಅದು ಅಷ್ಟು ಲುಕ್ಕ ಬಂದಿಲ್ಲ. ಮತ್ತು ನೀವು 6 ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. 7 ಚೈನ್ ಹಾಕಿದ ಮೇಲೆ 6th ಚೈನ್ ಅಂದರೆ ಹಿಂಭಾಗದ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ, ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನಾನು 5th ಚೈನಿಗೆ ಲಾಕ್ ಮಾಡ್ಕೊಂಡಿದ್ದೀನಿ, ಅದಷ್ಟು ಚೆನ್ನಾಗಿ ಬರಲ್ಲ. ಈಗ ದಾರದ ಕೆಳಗಡೆ ನೀಡಲ್ ಹಾಕಿ ದಾರನ ತೊಗೊಬನ್ನಿ. ನೀಡಲ್ ಮೇಲೆ 2 ದಾರ ಆಗುತ್ತೆ, ಒಂದು ದಾರದೊಳಗಡೆ ನೀಡಲ್ ಪಾಸ್ ಮಾಡ್ಕೊಳ್ಳಿ. ಇನ್ನೊಂದು ಮತ್ತೆ ನೀಡಲ್ ಮೇಲೆ 2 ದಾರ ಉಳ್ಕೊಳ್ಳುತ್ತೆ, ಹಾಗೆ ಹೋಲ್ಡ್ ಮಾಡ್ಕೊಳ್ಳಿ. ಪ್ರತಿ ಸಾರಿ ಕೂಡ ಹಾಗೆ ದಾರ ತೊಗೊಬಂದು ಒಂದು ದಾರದಲ್ಲಿ ನೀಡಲ್ನ ಪಾಸ್ ಮಾಡಿಕೊಂಡು ಇನ್ನೊಂದು ದಾರನ ಹಾಗೆ ಹೋಲ್ಡ್ ಮಾಡ್ತಾ ಹೋಗಬೇಕು ನೀಡಲ್ ಮೇಲೆ. 2 ಟೈಮ್ಸ್ ಆಯಿತು. ದಾರನ ತೊಗೊಬನ್ನಿ, ನೀಡಲ್ ಮೇಲೆ 2 ದಾರ ಆಗುತ್ತೆ, ಒಂದು ದಾರನ ನೀಡಲ್ ಪಾಸ್ ಮಾಡಿದರೆ ಇನ್ನೊಂದು ದಾರ ನೀಡಲಲ್ಲಿ ಹಾಗೆ ಉಳ್ಕೊಳ್ಳುತ್ತೆ, ಅದು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡ್ತಾ ಹೋಗಬೇಕು. ಈ ವರ್ಕ್ ಗೊತ್ತಿರೋರಿಗೆ ಇದು ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ನಿಧಾನಕ್ಕೆ ನೋಡ್ಕೊಳ್ಳಿ. ದಾರದ ಕೆಳಗಡೆ ನೀಡಲ್ ಹಾಕಬೇಕು, ದಾರನ ತೊಗೊಬರ್ಬೇಕು. ಒಂದು ಸಿಂಗಲ್ ದಾರದಿಂದ ನೀಡಲ್ನ ಪಾಸ್ ಮಾಡಿಕೊಂಡ್ರೆ ಮತ್ತೆ ನೀಡಲ್ ಮೇಲೆ ಇನ್ನೊಂದು ದಾರ ಹಾಗೆ ಉಳ್ಕೊಳ್ಳುತ್ತೆ, ಅದನ್ನು ಹೋಲ್ಡ್ ಮಾಡ್ತಾ ಹೋಗಬೇಕು. ಹಾಗೆ ನೀಡಲ್ ಮೇಲೆ ಇಟ್ಕೊಂಡು ನೆಕ್ಸ್ಟ್ ವರ್ಕ್ ಮಾಡಬೇಕು ಹಂಗೆ. ಈಗ 12 ಟೈಮ್ಸ್ ಮಾಡ್ಕೊಳ್ಳೋಣ. 12 ಆರ್ 13 ಟೈಮ್ಸ್ ಮಾಡ್ಕೊಳ್ಳಿ. ಆವಾಗ ಅದು 7 ಚೈನ್ ಏನು ಹಾಕ್ಕೊಂಡಿದ್ವೋ ಅದು ಕಂಪ್ಲೀಟಾಗಿ ಕವರ್ ಆಗುತ್ತೆ. ಅದು ಕಂಪ್ಲೀಟಾಗಿ ಕವರ್ ಆಗೋಷ್ಟು ಮಾಡ್ಕೊಳ್ಳಿ. ಮಾಡಿಕೊಂಡು ನಾವೀಗ ಅಷ್ಟು ಏನು ಲೂಪ್ ಇದೆಯೋ ನೀಡಲ್ ಮೇಲೆ ಅಷ್ಟು ಲೂಪಿಂದ ನೀಡಲ್ನ ಪಾಸ್ ಮಾಡ್ಕೊಳ್ಳೋಣ. ದಾರ ತಗೊಂಡು ನೀಡಲ್ನ ಪಾಸ್ ಮಾಡ್ಕೊಳ್ಳೋಣ. ವಿಡಿಯೋ ಸೈಡ್ ಆಗಿದೆ, ಸಾರಿ. ಅಷ್ಟು ಲೂಪಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ಆ ಪೀಕಾಕ್ನ ಹೆಡ್ ಏನಿದೆಯೋ ಅದು ಅಲ್ಲಿ ರೆಡಿ ಆಗುತ್ತೆ. ಈಗ ನಾವು ಒಂದು ಸ್ಮಾಲ್ ಸೈಜ್ 3 ಬೀಡ್ಸ್ನ ಹಾಕ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಅದನ್ನು ನಾವೇನು ಅಷ್ಟು ದಾರದಿಂದ ಲೂಪಿಂದ ನೀಡಲ್ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ 3 ಬೀಡ್ಸ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ತ್ರೀ ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ನಾವೀಗ ಡಿಸೈನ್ ಮಾಡಿದ್ದೀವಲ್ಲ, ಆ ಡಿಸೈನ್ನ ಎಂಡಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಅದು ಬೀಡ್ಸ್ನ ಮತ್ತೊಮ್ಮೆ. ಈಗ ನಾವು 7 ಚೈನ್ ಹಾಕಿದ್ದೀವಲ್ಲ, ಆ 7 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗೋಣ. ಇಷ್ಟೇ ಸಿಂಗಲ್ ಕ್ರೋಶ ಅಂತಿಲ್ಲ, 7 ಚೈನ್ ಕಂಪ್ಲೀಟ್ ಆಗೋವಷ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. 8, 9, 10 ಎಷ್ಟು ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ ಈಗ ಕಂಪ್ಲೀಟ್ ಆಗಿದೆ, ಈ ರೀತಿ ಬಂದಿದೆ. ಈಗ ನಾವು ಅಲ್ಲೇ ಪಕ್ಕದಲ್ಲೇ ಮತ್ತೊಂದು ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಡಿಸೈನು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನಾನು ಇನ್ನೊಂದು ಆರ್ಚ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಬೀಡ್ ಹಾಕ್ಕೊಳ್ಳೋಣ. ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಪ್ರತಿಯೊಂದು ಬೀಡ್ ಆದಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ, ಹಾಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ.
ಡಿಸೈನ್ಗಿಂತ ನಾವು ಬಾರ್ಡ್ರಿಗೆ 5 ಬೀಡ್ಸ್ ಹಾಕಿದ್ದೀವಲ್ಲ ಅದು ತುಂಬ ಹೈಲೈಟ್ ಆಗಿದೆ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಈ ರೀತಿ 5 ಬೀಡ್ಸ್ ಹಾಕ್ಕೊಂಡು 5 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಆಗ ಒಂದು ಡಿಸೈನ್ಗೂ ಇನ್ನೊಂದು ಡಿಸೈನ್ಗೂ ಗ್ಯಾಪ್ ಬರುತ್ತೆ ಮತ್ತು ಬೀಡ್ ಕೂಡ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಬೀಡ್ ಆಯಿತು ಅಂತ ನಾನು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ದಪ್ಪ ಬೀಡ್ ಬೇಕು ಅಂದರೆ ಹಾಕ್ಕೊಳ್ಳಿ. ನೋಡಿ 5 ಬೀಡ್ಸ್ ಆಯಿತು. ಇಲ್ಲಿಂದ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ರಿಂಗ್ ಬೀಡು ಹಾಕ್ಕೊಂಡು ವರ್ಕ್ ಮಾಡಬೇಕು. ನೋಡಿ ನಾನು 2 ಡಿಸೈನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.